ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಎಕ್ಸ್ ಪಾರ್ಟ್ನರ್ ಅವರ ಫೀಲಿಂಗ್ಸ್, ಅವರ ಒಂದು ಥಾಟ್ ಪ್ರೊಸೆಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಆ್ಯಂಡ್ ಈ ಒಂದು ಟಾಪಿಕ್ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಹಾಕಿದ್ದೀರಾ. ಸೊ ಅದ್ರ ಬೇಸ್ಡ್ ಆಗೇನೆ ವಿಡಿಯೋ ಮಾಡ್ತಾ ಇರೋದು. ಎಸ್, ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರಾಯ್ತು. ಓಕೆ, ರಿಯಲಿ ಸಾರಿ. ಓಕೆ, ಸೊ ಲೆಟ್ಸ್ ಇವಾಗ ಶಫಲ್ ಮಾಡೋಣ ಆ್ಯಂಡ್ ದೆನ್ ಏನು ಮೆಸೇಜಸ್ ಬರುತ್ತೆ, ನಿಮ್ಮ ಎಕ್ಸ್ ಪಾರ್ಟ್ನರ್ ಫೀಲಿಂಗ್ಸ್, ಒಪಿನಿಯನ್ಸ್ ನಿಮ್ಮ ಮೇಲೆ ಏನಿದೆ, ಹೆಂಗಿದೆ ಎಲ್ಲದೂ ನೋಡೋಣ. ಲೆಟ್ಸ್ ಶಫಲ್ ದ ಕಾರ್ಡ್ಸ್. ಓಕೆ, ವೆರಿ ಫಸ್ಟ್ ಎನರ್ಜಿ ಹರ್ಮಿಟ್, ಅ ಬಿಟ್ ಸಾಲಿಟ್ಯೂಡ್ ಎನರ್ಜಿ ಚೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ತುಂಬಾ ಒಬ್ರೇ ಇದ್ದಾರೆ. ಈವನ್ ಸುತ್ತಮುತ್ತ ಜನ ಇದ್ರೂನು ಯಾವಾಗ್ಲೂ ಒಂದು ಡೋರ್ ಇರುತ್ತೆ ಅವ್ರ ಲೈಫ್ ಅಲ್ಲಿ. ಸಡನ್ ಆಗಿ ಅವ್ರನ್ನ ಒಂದು ಒಬ್ರೇ ಇರೋ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಆ ತರ ಒಂದು ಎನರ್ಜಿ ಇವ್ರ ಕಡೆಯಿಂದ ನೋಡ್ತಾ ಇದೀನಿ. ಸೊ ಈ ಪರ್ಸನ್ ಯಾವ ತರ ಇದಾರೆ ಅಂದ್ರೆ ಅವ್ರ ಫ್ರೆಂಡ್ಸ್ ಜೊತೆ, ಅವರ ಫ್ಯಾಮಿಲಿ ಜೊತೆ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ನಿಮ್ಮ ಮೇಲೆ ಅವ್ರಿಗಿರೋ ಜೆನ್ಯೂನ್ ಒಪಿನಿಯನ್ ಆಗಿರ್ಬೋದು, ಜೆನ್ಯೂನ್ ಫೀಲಿಂಗ್ಸ್ ಆಗಿರ್ಬೋದು. ಅವ್ರ ಫ್ರೆಂಡ್ಸ್ ಜೊತೆ, ಅವ್ರ ಫ್ಯಾಮಿಲಿ ಜೊತೆ ಹೇಳ್ಕೊಂತ ಇಲ್ಲ. ಇನ್ಫ್ಯಾಕ್ಟ್ ಎಲ್ಲಾರ ಜೊತೆ ಒಂಥರ ಯಾವ ತರ ಹೇಳ್ಕೊಂತ ಇದ್ದಾರೆ ಅಂದ್ರೆ, ನಾನು ಮೂವ್ ಆನ್ ಆಗಿದ್ದೀನಿ, ನಾನು ಜಾಸ್ತಿ ಯೋಚನೆ ಮಾಡಲ್ಲ. ಇನ್ಫ್ಯಾಕ್ಟ್ ಅವರ ಒಂದು ಕಾನ್ಶಿಯಸ್ ಸೆಲ್ಫ್ ಅಲ್ಲೂ ಅವ್ರು ಹಂಗೆ ಅನ್ಕೊಂಡಿದ್ದಾರೆ. ಲೈಕ್, ನಾನು ಯೋಚನೆ ಮಾಡಲ್ಲ ಆ ಪರ್ಸನ್ ಬಗ್ಗೆ, ನಾನು ಮೂವ್ ಆನ್ ಆಗಿದ್ದೀನಿ, ನಂಗೆ ಆ ಪರ್ಸನ್ ಬೇಡ. ಕಾನ್ಶಿಯಸ್ ಸೆಲ್ಫ್ ಈ ತರ ಯೋಚನೆ ಮಾಡ್ತಾ ಇದೆ. ಬಟ್ ಸಬ್ ಕಾನ್ಶಿಯಸ್ಲಿ ಈ ಪರ್ಸನ್ಗೆ ಐ ಮೀನ್ ಡೆಫಿನೆಟ್ಲಿ ಅವರೊಬ್ಬರೇ ಇದ್ದಾಗ, ಅವರೊಬ್ಬರೇ ಏನೋ ಒಂದು ವರ್ಕ್ ಮಾಡ್ತಿರ್ಬೇಕಾದ್ರೆ, ಅವರೊಬ್ಬರೇ ಏನೋ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಆಲ್ ಆಫ್ ಸಡನ್ ನಿಮ್ಮ ಒಂದು ಥಾಟ್ಸ್ ಅವ್ರಿಗೆ ಬರೋದು, ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಅವ್ರಿಗೆ ಬರೋದು ಆಗಿರಬಹುದು, ನಿಮ್ಮ ಯೋಚನೆಗಳು ಅವ್ರಿಗೆ ಬರೋದಾಗಿರ್ಬೋದು. ಸೊ ಈ ತರ ಆಗ್ತಾ ಇದೆ. ಹರ್ಮಿಟ್ ವರ್ಗೋ ಎನರ್ಜಿ ಪಾಸಿಬಿಲಿಟಿ ಇದೆ. ನಿಮ್ಮ ಒಂದು ಝೋಡಿಯಾಕ್ ಸೈನ್ ವರ್ಗೋ, ಕನ್ಯಾ ರಾಶಿ ಅಥವಾ ನಿಮ್ಮ ಪರ್ಸನ್ ವರ್ಗೋ ಆಗಿರಬಹುದು. ಬಟ್ ವೆರಿ ಮಚ್ ಶೋರ್ ಅವ್ರು ಅನ್ಕೊಂಡಿದ್ದಾರೆ ನಿಮಗೊಂದು ಕ್ಲೋಜರ್ ಕೊಟ್ಟಿದ್ದಾರೆ, ಅಥವಾ ಈ ಕನೆಕ್ಷನ್ ಅಥವಾ ಈ ಒಂದು ರಿಲೇಶನ್ಶಿಪ್ಗೆ ಒಂದು ಕ್ಲೋಜರ್ ಕೊಟ್ಟಿದ್ದಾರೆ ಅಂತ ಪ್ರಾಬಬ್ಲಿ ಅವ್ರು ಅನ್ಕೊಂಡಿದ್ದಾರೆ. ಬಟ್ ಆನ್ ಅ ಸಬ್ ಕಾನ್ಶಿಯಸ್ ಲೆವೆಲ್ ಅವಾಗ ಯೋಚನೆ ಮಾಡ್ತಾ ಇರ್ತಾರೆ ಇವರು. ಅವರೊಬ್ಬರೇ ಇದ್ದಾಗ, ಜಾಸ್ತಿ ಜನರು ಮಧ್ಯೆ ಇಲ್ದಾಗ, ತುಂಬಾ ಜನ ಸುತ್ತಮುತ್ತ ಜನ ಇದ್ದಾಗ ಆಬ್ವಿಯಸ್ಲಿ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತಾರೆ, ಅಥವಾ ಅವರ ಒಂದು ಸೆಲ್ಫ್, ಅವರ ಒಂದು ಹಾರ್ಟಿಗೆ ಏನ್ ಬೇಕು ಅದು ಅವ್ರಿಗೆ ಗೊತ್ತೂ ಆಗಲ್ಲ, ಪ್ರಯಾರಿಟಿ ಮಾಡೋದಕ್ಕೂ ಆಗಲ್ಲ, ರೈಟ್. ಅಂಡ್ ಬಟ್ ಅವರೊಬ್ಬರೇ ಇದ್ದಾಗ, ಅವರೊಬ್ಬರೇ ಸಾಲಿಟ್ಯೂಡ್ ಅಲ್ಲಿ ಇದ್ದಾಗ, ಜಾಸ್ತಿ ಕಡಿಮೆ ಜನ ಇದ್ದಾಗ ಆ ಒಂದು ಸಿಚುವೇಶನ್ ಅಲ್ಲಿ ಯೋಚನೆ ಮಾಡೋದು, ಥಾಟ್ಸ್ ಗಳು ಬರೋದು ನಿಮ್ ಬಗ್ಗೆ, ಈ ತರ ಸಿಚುವೇಶನ್ಸ್ ನೋಡ್ತಾ ಇದ್ದೀನಿ. ಸೊ ಲೆಟ್ ಸಿ ಈ ಪರ್ಸನ್ಗೆ ಅದು ಕಾನ್ಶಿಯಸ್ ಸೆಲ್ಫಿಗೆ ಬರುತ್ತಾ. ಇವಾಗ ಬರೀ ಒಬ್ರೇ ಇದ್ದಾಗ ಒಂದೊಂದ್ಸಲ ಡ್ರೀಮ್ಸ್ ಅಲ್ಲಿ ಕೂಡ, ಒಂದೊಂದ್ಸಲ ಒಬ್ರೇ ಏನೋ ಓವರ್ ಥಿಂಕಿಂಗ್ ಮಾಡಿದಾಗ ಯೋಚನೆ ಮಾಡೋದು, ಇದೆಲ್ಲ ಮಾಡ್ತಾರೆ. ಬಟ್ ಯಾವತ್ತಾರು ಒಂದು ಕಾನ್ಶಿಯಸ್ ಸೆಲ್ಫಿಗೆ ಗೊತ್ತಾಗುತ್ತಾ ನಿಮ್ ಬಗ್ಗೆ, ನೆನಪಿಸ್ಕೊಂತಾರ? ಲೆಟ್ ಸಿ. ವೆರಿ ಕ್ವಿಕ್. ಕಿಂಗ್ ಆಫ್ ಸ್ವಾರ್ಡ್ಸ್. ಎರಡೂನು ಒಂಥರ ಮರ್ಕ್ಯೂರಿ ಎನರ್ಜಿ, ಮರ್ಕ್ಯೂರಿ ಡಾಮಿನೆಂಟ್. ಇನ್ ಕೇಸ್ ನಿಮ್ಮ ಒಂದು ಪರ್ಸನ್ ತುಂಬಾನೇ ಅನಾಲಿಟಿಕಲ್, ತುಂಬಾ ಎಮೋಷನಲ್ ಅಲ್ಲ, ತುಂಬಾ ಪ್ಲಾನಿಂಗ್ ಮಾಡ್ತಾರೆ, ತುಂಬಾ ಪ್ಲಾಟಿಂಗ್ ಮಾಡ್ತಾರೆ,
ತುಂಬಾ ಮಾತಾಡ್ತಾರೆ, ಇಂಟೆಲಿಜೆಂಟ್ ವೈಸ್ ಅಲ್ಲಿ ತುಂಬಾ ಒಂದು ಸ್ಟ್ರಾಂಗ್ ಪರ್ಸನ್, ಆ ಥರ ಎಲ್ಲ ಇದೆ ಅಂತಂದ್ರೆ ದಿಸ್ ಇಸ್ ಯೋರ್ ರೀಡಿಂಗ್, ಡಬಲ್ ಕನ್ಫರ್ಮೇಶನ್. ಸೊ ಕಾನ್ಶಿಯಸ್ ಸೆಲ್ಫಿಗೆ ಬರುತ್ತಾ ಆ ಒಂದು ಕ್ವೆಶನಿಗೆ ಡೆಫಿನೆಟ್ಲಿ ಎಸ್, ಬಿಕಾಸ್ ಸ್ವೋರ್ಟ್ಸ್ ಎನರ್ಜಿ ನಮಗೆ ಇಲ್ಲಿ ಬಂದಿದೆ. ಸ್ವೋರ್ಟ್ಸ್ ಕ್ಲಾರಿಟಿ ಬಗ್ಗೆ ಹೇಳುತ್ತೆ, ಕಮ್ಯುನಿಕೇಶನ್ ಬಗ್ಗೆ ಹೇಳುತ್ತೆ. ನೋ ಡೌಟ್ ಈ ಪರ್ಸನ್ ವೆರಿ ಮಚ್ ಅನ್ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ನಿಮಗೆ ಒಂದು ಕ್ವೆಶನ್ಸ್ ಕೇಳ್ಕೊಂಡು ಬರ್ಬೋದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ನಿಮಗೆ ಮಾತಾಡಿಸ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ಕ್ಲಾರಿಟಿ ಬಂದ ಕೂಡಲೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಕ್ವೆಶನ್ ಮಾಡಿ ಆ ಒಂದು ಸಿಚುವೇಶನ್ ಡಿಸ್ಕಸ್ ಮಾಡ್ಬೋದು. ಈ ಥರ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಸೊ ಹರ್ಮೆಟ್, ಅಯ್ಯೋ ಒಂದು ನಿಮಿಷ, sorry. Okay, so hermit with king of swords energy ಏನಿದೆ, ಬ್ಯೂಟಿಫುಲ್ ಎನರ್ಜಿ, ಬಟ್ ನಾಟ್ ಬ್ಯೂಟಿಫುಲ್ ಫಾರ್ ಎಕ್ಸ್ ಪಾರ್ಟ್ನರ್ ರೀಡಿಂಗ್. ಬಿಕಾಸ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಈವನ್ ದೋ ಈ ಪರ್ಸನ್ ಲೈಫಲ್ಲಿ ಯಾರೇ ಇರಲಿ, ಯಾರೇ ಇಲ್ದನೇ ಇರಲಿ, ಈ ಪರ್ಸನ್ಗೆ ಅಟ್ ದಿಸ್ ಮೂಮೆಂಟ್ ಯಾರ ಜೊತೆ ಕನೆಕ್ಷನ್ ಫೀಲ್ ಆಗ್ತಾ ಇಲ್ಲ. ಈವನ್ ದೋ ಒಂದು ಪರ್ಸನ್ ಇದ್ರೂ ಅವರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಕೊಂಡು ಆ ಪರ್ಸನ್ ಜೊತೆ ಕನೆಕ್ಟ್ ಆಗಿದ್ದಾರೆ, ಪರ್ಸನ್ ಜೊತೆ ಇನ್ವಾಲ್ವ್ ಆಗ್ತಾ ಇದ್ದಾರೆ, ಆ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಬಟ್ ನಾಟ್ ಲೈಕ್ ಒಂದು ಸೀರಿಯಸ್ ಕಮಿಟ್ಮೆಂಟ್ ಅಥವಾ ಲಾಂಗ್ ಲಾಸ್ಟಿಂಗ್ ಬಾಂಡಿಂಗ್ ಅಥವಾ ಒಂದು ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿಲ್ಲ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ತುಂಬಾ ಅನಾಲಿಟಿಕಲ್ ಆಗಿದ್ದಾರೆ, ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ, ಅವ್ರ ಫ್ಯೂಚರಿಗೆ ಏನ್ ಇಂಪಾರ್ಟೆಂಟ್ ಅದನ್ನ ಮಾಡ್ತಾ ಇದ್ದಾರೆ. ವೆರಿ ಪ್ರಾಕ್ಟಿಕಲ್ ಮೈಂಡ್ ಸೆಟ್, ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಐ ಡೋಂಟ್ ಥಿಂಕ್ ಈ ಪರ್ಸನ್ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ, ಕೈಂಡ್ ಆಫ್ ಸಿಂಗಲ್ ಆಗಿದ್ದಾರೆ. ಎಮೋಷನ್ಸ್ ಬೇಡ ಅಂತ ದೂರ 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 ಹೋಗ್ತಾ ಇದ್ದಾರೆ, ಆ ಥರ ಎನರ್ಜಿ. ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಸ್ವಲ್ಪ, ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಲ್ಲ, ಪ್ರೆಷರ್ ಇದೆ ಇವರಿಗೆ, ಇವ್ರ ಮೇಲೆ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಕರಿಯರ್ ಕಡೆಯಿಂದ ಸ್ವಲ್ಪ ಸ್ಟ್ರೆಸ್, ಸ್ವಲ್ಪ ಪ್ರೆಷರ್ ಇದೆ, ಆ ಥರ ನೋಡ್ತಾ ಇದ್ದೀನಿ. ಇದು ಯಾವ ಥರ ಆಗ್ತಾ ಇದೆ ಅಂದರೆ, ಅವ್ರಿಗೆ ನಿಮ್ಮನ್ನ ಮಾತಾಡಿಸ್ಬೇಕು, ಕನೆಕ್ಟ್ ಆಗಬೇಕು, ಬಟ್ ಸಿಚುವೇಶನ್ಸ್ ಬಿಡ್ತಾ ಇಲ್ಲ, ಕಾನ್ಸಿಕ್ವೆನ್ಸಸ್ ನಿಮ್ಮನ್ನ ರೀಚ್ ಔಟ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಬಟ್ ಎಸ್, ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್. ಓಕೆ, ದಟ್ ಈಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಬಂದಿದೆ ಅಂತ. ನೀವು ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಅಂತ. ಓಕೆ, ಅಂಡ್ ಎಸ್, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜ್ ಅನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗೈಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.